ನಮಸ್ಕಾರ ಫ್ರೆಂಡ್ಸ್. ಚಳಿಗಾಲ ಬಂತು ಅಂದರೆ ನೆನಪಾಗೋದು ಹಿತಕಿದ ಅವರೆಕಾಳಿನ ಬಿಸಿ ಬಿಸಿ ಸಾರು. ಇಂದು ನಿಮಗಾಗಿ ಸೂಪರ್ ಟೇಸ್ಟ್ ಇರುವ ಹಿತಕಿದ ಅವರೆಕಾಳು ಸಾರು ಮಾಡುತ್ತಾ ಇದ್ದೇವೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಕೊನೆಯಲ್ಲಿ ಯಾವಾಗಲೂ ಹೇಳುವಂತೆ ಕುಕಿಂಗ್ ಟಿಪ್ಸ್ ಹೇಳಿಕೊಡುತ್ತೇನೆ. ಅವರೆಕಾಳನ್ನು ಒಂದು ದಿನ ಮುಂಚಿತವಾಗಿ ಬಿಡಿಸಿಕೊಂಡು ನೀರಿನಲ್ಲಿ ನೆನೆಸಿಟ್ಟು ಇದ್ದಕ್ಕಿಕೊಂಡಿರಬೇಕು. ಈಗ ಸಾಂಬಾರು ತಯಾರಿಸೋದಕ್ಕೆ ಶುರು ಮಾಡೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಹಾಕಿಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆ, 2 ಮೀಡಿಯಂ ಸೈಜ್ ಹೆಚ್ಚಿಟ್ಟಿರುವ ಈರುಳ್ಳಿ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಬಾಡಿಸಿಕೊಳ್ಳಿ. ಈರುಳ್ಳಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡಿಕೊಳ್ಳಬೇಕು. ಈಗ ಇದಕ್ಕಿರುವ ಅವರೆಕಾಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಿನಲ್ಲಿ ಬೇಯಲು ಬಿಡಿ. ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ ಧನಿಯಾ, 2 ರಿಂದ 3 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿಣ ಕೊಂಬು ಇಲ್ಲದಿದ್ದರೆ ಅರಿಶಿಣ ಪುಡಿ ಹಾಕಿಕೊಳ್ಳಿ. ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಥರ ಮಾಡಿಕೊಳ್ಳಿ. ಈಗ ಚಿಕ್ಕ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು 1 ಮೀಡಿಯಂ ಸೈಜ್ ಹೆಚ್ಚಿಟ್ಟಿರುವ ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಿ. ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು. ಆ ರೀತಿ ಚೆನ್ನಾಗಿ ಹುರಿದುಕೊಳ್ಳಬೇಕು. ಈಗ ಹುರಿದುಕೊಂಡಿರುವ ಈರುಳ್ಳಿಯನ್ನು ಪೌಡರ್ ಮಾಡಿಕೊಂಡಿರುವ ಮಿಕ್ಸಿ ಜಾರಿಗೆ ಹಾಕಿ ನಂತರ 1 ಮೀಡಿಯಂ ಸೈಜ್ ಹಸಿ ಈರುಳ್ಳಿಯನ್ನು ಕೂಡ ಇದೇ ಮಿಕ್ಸಿ ಜಾರಿಗೆ ಹಾಕಿ ಈಗ ಅದೇ ಬಾಣಲೆಯಲ್ಲಿ ಒಂದು 7 ರಿಂದ 8 ಒಣಮೆಣಸಿನಕಾಯಿಯನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಯಲ್ಲಿ ಸ್ವಲ್ಪ ಕರಿಬೇವು ಹಾಕಿ ಹುರಿದು ಕರಿಬೇವನ್ನು ಈರುಳ್ಳಿ ಮತ್ತು ಪೌಡರ್ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡು ರುಬ್ಬಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ರುಬ್ಬಿಕೊಂಡಿರುವ ಮಿಶ್ರಣವನ್ನು ಬೇಯುತ್ತಿರುವ ಅವರೆಕಾಳಿನ ಕುಕ್ಕರಿಗೆ ಹಾಕಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಬಾಡಿಸಿಕೊಳ್ಳಿ. ಅವರೆಕಾಳು ಮತ್ತು ಮಸಾಲೆ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದಕ್ಕೆ ಕುದಿಯುತ್ತಿರುವ ಬಿಸಿ ನೀರನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗು ಬರುವವರೆಗೂ ಮೀಡಿಯಂ ಫ್ಲೇಮಿನಲ್ಲಿ ಬೇಯಿಸಿಕೊಳ್ಳಿ. ಎರಡು ವಿಷಲ್ ಆದ ಮೇಲೆ ಸ್ಟವ್ ಆಫ್ ಮಾಡಿ ಕುಕ್ಕರ್ ತಣ್ಣಗಾಗಲು ಬಿಡಿ. ಅಲ್ಲಿವರೆಗೂ ಮಸಾಲೆಗೆ ರೆಡಿ ಮಾಡಿಕೊಳ್ಳೋಣ. ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ಕಾಯಿ ತುರಿ, 1/4 ಕಪ್ಪು ಹುರಿಗಡಲೆ, 2 ಸ್ಪೂನು ಗಸಗಸೆ ಮತ್ತು ಹುರಿದಿಟ್ಟುಕೊಂಡಿರುವ ಒಣಮೆಣಸಿನಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಕುಕ್ಕರ್ ತಣ್ಣಗಾಗಿದೆ. ಅದರಿಂದ ಬೆಂದಿರುವ ಅವರೆಕಾಳನ್ನು ಸ್ವಲ್ಪ ತೆಗೆದುಕೊಂಡು ರುಬ್ಬಿಕೊಂಡಿರುವ ಮಸಾಲೆ ಮಿಕ್ಸಿಗೆ ಹಾಕಿ ಮತ್ತೆ ನುಣ್ಣಗೆ ರುಬ್ಬಿಕೊಳ್ಳಿ. ಇದರಿಂದ ಸಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತದೆ. ಈಗ ಈ ಮಸಾಲೆಯನ್ನು ಕುಕ್ಕರಿನಲ್ಲಿರುವ ಅವರೆಕಾಳಿಗೆ ಹಾಕಿ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರುವವರೆಗೂ ಮೀಡಿಯಂ ಫ್ಲೇಮಿನಲ್ಲಿ ಬೇಯಿಸಿಕೊಳ್ಳಿ. ಈಗ ಸುವಾಸನೆಯುಳ್ಳ ರುಚಿಕರವಾದ ಹಿತಕಿದ ಅವರೆಕಾಳು ಸಾರು ರೆಡಿಯಾಗಿದೆ. ಇದು ಅನ್ನ, ದೋಸೆ, ಚಪಾತಿ, ಇಡ್ಲಿ, ಪೂರಿ ಜೊತೆ ತಿನ್ನಲು ತುಂಬನೇ ಚೆನ್ನಾಗಿರುತ್ತದೆ. ಈಗ ಕುಕಿಂಗ್ ಟಿಪ್ಸ್ ಹೇಳುವ ಸಮಯ. ಅಡಿಗೆ ಮಾಡುವಾಗ ಮೀಡಿಯಂ ಫ್ಲೇಮಿನಲ್ಲಿ ಇಟ್ಟು ಅಡಿಗೆ ಮಾಡಿದರೆ
ಸುಲಭವಾಗಿ ಬೇಯುತ್ತದೆ ಮತ್ತು ರುಚಿಯನ್ನು ಕಾಪಾಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.